ಶ್ರವಣದ ಮಡಿಲಲ್ಲಿ ಮಧುರ ಬಾಂಧವ್ಯ. ಶ್ರವಣ ವಾಗ್ದೋಷದ ಸಾಧಕ ಜೋಡಿಯ ದಾಂಪತ್ಯ ಜೀವನಾರಂಭ. ಹೊಸದುರ್ಗ. ಮಾತು ಬಾರದಿದ್ದರೇನು, ಕಿವಿ ಕೇಳಿಸದಿದ್ದರೇನು, ಎರಡು ಹೃದಯಗಳ ಮಿಡಿತ ಒಂದಾದಾಗ ಮೌನವೇ ಮಧುರ ಗೀತೆಯಾಗುತ್ತದೆ. ಇಂತಹ ಸಾರ್ಥಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನ. ಹುಟ್ಟಿನಿಂದಲೇ ಶ್ರವಣ ಹಾಗೂ ವಾಗ್ದೋಷ ಹೊಂದಿದ್ದರೂ ಸಾಧನೆಯ ಹಾದಿಯಲ್ಲಿ ಧೃತಿಗೆಡದ ಯುವ ಜೋಡಿಯ ವಿವಾಹ ಮಹೋತ್ಸವ ಸೋಮವಾರ ಭಾವಪೂರ್ಣವಾಗಿ ನೆರವೇರಿತು. ಹೊಸದುರ್ಗ ತಾಲೂಕಿನ ಹಳೇಮಳಲಿ ಗ್ರಾಮದ ಶೋಭಾ ಪ್ರಕಾಶ್ ದಂಪತಿ, ಪುತ್ರಿ ಸಂಗೀತಾ ಪಿ. ಯಶಸ್ವಿನಿ ಹಾಗೂ ಕಡೂರು ತಾಲೂಕಿನ ಕಾಮನಕೆರೆ ಗ್ರಾಮದ ಕೋಮಲಾ ಶಿವಲಿಂಗಪ್ಪ ಅವರ ಪುತ್ರ ಕೆ.ಎಸ್. ಅವಿನಾಶ ಪರಸ್ಪರ ಹಸೆಮಣೆ ಏರುವ ಮೂಲಕ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟರು. ಸಂಕೇತ ಭಾಷೆಯಲ್ಲೇ ಹರಿದು ಬಂದ ಹಾರೈಕೆ. ಈ ವಿವಾಹದ ವಿಶೇಷತೆಯೆಂದರೆ ವಧೂ-ವರರ ಸುಮಾರು 160ಕ್ಕೂ ಹೆಚ್ಚು ಶ್ರವಣ ಮತ್ತು ವಾಗ್ದೋಷವುಳ್ಳ ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳು ಭಾಗವಹಿಸಿದ್ದು. ಮಂತ್ರಘೋಷಗಳ ಅಬ್ಬರವಿಲ್ಲದಿದ್ದರೂ ಸನ್ನೆಗಳ ಮೂಲಕವೇ ತಮ್ಮ ಆತ್ಮೀಯ ಗೆಳೆಯನಿಗೆ ಶುಭ ಹಾರೈಸಿದ ರೀತಿ ನೆರೆದಿದ್ದವರ ಕಣ್ಣಾಲಿಗಳನ್ನು ತೇವಗೊಳಿಸಿತು. ಪ್ರೀತಿಗೆ ಭಾಷೆಯ ಹಂಗಿಲ್ಲ ಎಂಬುದನ್ನು ಈ ಸಂಭ್ರಮ ಸಾಬೀತುಪಡಿಸಿತು. ಅಂತರರಾಷ್ಟ್ರೀಯ ಮಟ್ಟದ ಸಾಧಕವರ. ವರ ಕೆ.ಎಸ್. ಅವಿನಾಶ ಅವರು ಕೇವಲ ಸಾಧಾರಣ ವ್ಯಕ್ತಿಯಲ್ಲ, ಬದಲಾಗಿ ದೇಶವೇ ಹೆಮ್ಮೆ ಪಡುವ ಸಾಧಕ. 2023ರಲ್ಲಿ ಫ್ರಾನ್ಸ್ನ ಮೆಡ್ಜ್ ನಗರದಲ್ಲಿ ನಡೆದ 10ನೇ ಅಂತರರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಇವರು ವಿವಿಧ ಕೌಶಲ್ಯ ಸ್ಪರ್ಧೆಗಳಲ್ಲಿ 1 ಚಿನ್ನ, ಬೆಳ್ಳಿ ಹಾಗೂ ಕಂಚು ಸೇರಿದಂತೆ ಒಟ್ಟು 7 ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಕೇಂದ್ರ ಸಚಿವರು ಸನ್ಮಾನಿಸಿದ್ದಾರೆ. ಶಿಕ್ಷಣ ಮತ್ತು ಸ್ವಾವಲಂಬನೆ. ದೈಹಿಕ ಸವಾಲುಗಳನ್ನು ಮೆಟ್ಟಿ ನಿಂತಿರುವ ಈ ದಂಪತಿಗಳು ವೃತ್ತಿ ಶಿಕ್ಷಣದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು, ಪ್ರಸ್ತುತ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ಇವರ ಈ ಸ್ವಾವಲಂಬಿ ಬದುಕು ಇಂದಿನ ಯುವಜನತೆಗೆ ದೊಡ್ಡ ಪ್ರೇರಣೆಯಾಗಿದೆ. ಗಣ್ಯರ ಶುಭಾಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿವೃತ್ತ ಎಡಿಜಿಪಿ ಎಸ್.ಎನ್. ಸಿದ್ದರಾಮಪ್ಪ, ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಕೆ. ಲೋಕೇಶ್ವರಪ್ಪ ಹಾಗೂ ಖಜಾಂಚಿ ಟಿ. ಪಾಲಾಕ್ಷಪ್ಪ ಅವರು ನೂತನ ದಂಪತಿಗಳಿಗೆ ಶುಭ ಹಾರೈಸಿದರು. ವೈಕಲ್ಯವು ಸಾಧನೆಗೆ ಅಥವಾ ಸುಂದರ ಜೀವನಕ್ಕೆ ಅಡ್ಡಿಯಾಗದು ಎಂಬುದನ್ನು ಈ ಜೋಡಿ ತೋರಿಸಿಕೊಟ್ಟಿದೆ ಎಂದು ಗಣ್ಯರು ಶ್ಲಾಘಿಸಿದರು. ಸಾಮಾಜಿಕ ಅಡೆತಡೆಗಳನ್ನು ಮೆಟ್ಟಿ ನಿಂತು ಮೌನದ ಮೂಲಕವೇ ಪ್ರೀತಿಯ ಸಂದೇಶ ಸಾರಿದ ಈ ವಿವಾಹ ಸಮಾಜದ ದೃಷ್ಟಿಕೋನವನ್ನು ಬದಲಿಸುವಂತಿದೆ.